ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಒಂದು ಬಾಲಿಗೆ ಎಷ್ಟನ್ನು ಹೊಡೆಯಲು ಸಾಧ್ಯ ಆಗುತ್ತೆ? ಅದು 1 ಇಲ್ಲ 2 3 ಬೌಂಡರಿ, ಸಿಕ್ಸರ್ ಅದ್ಯಾವುದೂ ಇಲ್ಲ ರೀ. ಕ್ರಿಕೆಟ್ ಆಟದಲ್ಲಿ ಹಲವಾರು ದಾಖಲೆ ಸೃಷ್ಟಿಯಾಗುತ್ತೆ, ಮತ್ತಷ್ಟು ದಾಖಲೆ ಉಡಿಸಿ. ಅದರಲ್ಲೇನು ವಿಶೇಷ ಅಂತೀರ? ಮತ್ತಾರು ದಾಖಲೆ ಹತ್ತಿರ ಸುಳಿಯೋದಕ್ಕೂ ಆಗಲ್ಲ, ಟಚ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಇನ್ನು ಅಳಿಸೋದ ದೂರದ ಮಾತು. ಸರ್ವಕಾಲಿಕ ಶಾಶ್ವತ ದಾಖಲೆ ಕ್ರಿಕೆಟ್ ಬುಕ್ಕಲ್ಲಿ ದಾಖಲಾಗಿದೆ. ಅದು ಕ್ರಿಕೆಟ್ ಲೋಕದ ಅಚ್ಚರಿ ಕಾಣ್ರಿ. ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ ಕಿತ್ತವರಿದ್ದಾರೆ. ಸಾಧ್ಯವಾದರೆ 2 ಇನ್ನಿಂಗ್ಸ್ನಲ್ಲೂ 10 ವಿಕೆಟ್ ಕಿತ್ತು ಮುಂದೆ ಯಾರಾದರೂ ದಾಖಲೆ ಮಾಡಿದರೂ ಮಾಡ್ಯಾರು. ಓವರಿಗೆ 6 ಸಿಕ್ಸ್, 6 ಬೌಂಡರಿ ಬಾರಿಸಿದರೂ ಬಾರಿಸಬಹುದು. ನೋ ಬಾಲ್ ಆದರೆ ಮತ್ತೊಂದು 2 ಸಿಕ್ಸರೋ ಬೌಂಡರಿಯೋ ಸಿಡಿಸಬಹುದು. ದಾಖಲೆ ಹುಟ್ಟುತ್ತಾನೆ ಇರುತ್ತೆ, ಹಾಗೆ ಸಾಯ್ತಲೂ ಇರುತ್ತೆ. ಮತ್ತಾರು ಆಟಗಾರ ಬರ್ತಾನೆ, ದಾಖಲೆ ಉಡಿಸ್ ಮಾಡಿ ತನ್ನ ಹೆಸರಿಗೆ ಬದಲಾಯಿಸಿಕೊಂಡರೂ ಅಚ್ಚರಿಯಲ್ಲ. ಹಾಗಾದರೆ ಯಾರು ಅಳಿಸಲಾಗದ ಉಳಿದ ಶಾಶ್ವತ ದಾಖಲೆ ಏನು? ಎಲ್ಲಿ, ಯಾವಾಗ ಸೃಷ್ಟಿಯಾಯಿತು? ಯಾವ ತಂಡಗಳ ನಡುವೆ ಅಳಿಸಲಾಗದ ದಾಖಲೆ ಪಂದ್ಯ ನಡೆಯಿತು? ಒಮ್ಮೆ ಕಣ್ಣು ಹಾಯಿಸಿಕೊಂಡು ಬರೋಣ ಬನ್ನಿ. ಎಸೆದಿದ್ದು ಒಂದೇ ಒಂದು ಬಾಲ್ ಕಂಡ್ರೆ ಬ್ಯಾಟ್ಸ್ಮನ್ ಗಳಿಸಿದ್ದು ಬರೋಬ್ಬರಿ 286 ರನ್. ಕ್ರಿಕೆಟ್ನ ಅಸಂಭವ ಆಶ್ಚರ್ಯಕರ ಇನ್ನಿಂಗ್ಸ್. ಟೆಸ್ಟ್ ಕ್ರಿಕೆಟ್ ಕಾಫಿ ಬುಕ್ ಸ್ಟೈಲ್. ಆಟಗಾರನ ಸಹನೆ ಪರೀಕ್ಷೆ. ಸಾಧನೆ ಯಾವ ಬಾಲಿಗೆ ಯಾವ ಹೊಡೆತ ಅಳೆದು ಸುರಿದು ನೋಡೋದಷ್ಟೇ ಅಲ್ಲ, ಸಹನೆ ಕೌಶಲ್ಯಕ್ಕೂ ಸವಾಲು. ಅಲ್ಲದೆ ಬೌಲರ್ ಸಹನೆ ಪರೀಕ್ಷೆಗೂ ಚಾಲೆಂಜ್ ಹೌದು. ಯಾವತ್ತು ಟೆಸ್ಟ್ ಕ್ರಿಕೆಟ್ ಬೋರ್ ಆಗಿ ವೀಕ್ಷಕರ ಆಸಕ್ತಿ ಕಡಿಮೆ ಆಗುತ್ತಿದೆ ಅನ್ನಿಸಿತು, ಬಂದಿದ್ದೇ ODI. ಒನ್ ಡೇ ಟೆಸ್ಟ್ ಪಂದ್ಯಕ್ಕಿಂತ ವೀಕ್ಷಕರ ಸೆಳೆಯಲು ಸಫಲ ಆಗಿದ್ದಂತೂ ಹೌದು. 60 ಓವರ್ ಪಂದ್ಯ 50ಕ್ಕೆ ಇಳಿತು. ಆಮೇಲೆ ಬಂತು ನೋಡಿ ಹೊಡಿಬಡಿ ಆಟ. T20 ಅಂದರೆ ಸಿಕ್ಸರ್, ಬೌಂಡರಿ, ಸುರಿಮಳೆ. ಹೊಡಿಬಡಿ ಇಲ್ಲ ಅಂದರೆ ಮಜಾನೇ ಬರೋಲ್ಲ ರೀ. ಆದರೆ ಅಳಿಸಲಾಗದ ದಾಖಲೆ ಬರೆದ ಬ್ಯಾಟ್ಸ್ಮನ್ ಬೌಂಡರಿ, ಸಿಕ್ಸರ್ ಹೊಡೆದು ದಾಖಲೆ ಬರಲಿಲ್ಲ. ದ್ವಿಶತಕದಲ್ಲಿ ಒಂದೇ ಒಂದು ಬೌಂಡರಿ ಇಲ್ಲ, ಸಿಕ್ಸರ್ ಮಾತೂ ಇಲ್ಲ. ದ್ವಿಶತಕದ ಆಟ ಅಚ್ಚರಿಯ. ಹೀಗೂ ಆಗಿದೆಯಾ ಅನಿಸುತ್ತೆ ಅಲ್ವಾ? ಅಚ್ಚರಿಯಲ್ಲ ರೀ, ಸತ್ಯ. ಆದರೆ ದಾಖಲೆ ಶತಕ ಪೂರೈಸಿದ ಪಂದ್ಯ ನಡೆದಿದ್ದು ಶತಮಾನದ ಹಿಂದೆ, ಬರೋಬ್ಬರಿ 130 ವರ್ಷದ ಹಿಂದಕ್ಕೆ ಹೋಗಬೇಕು. 1893ರಲ್ಲಿ ಕ್ರಿಕೆಟ್ ಮೈದಾನ ವಿಚಿತ್ರ ಘಟನೆಗೆ ಸಾಕ್ಷಿ. ಬ್ಯಾಟ್ಸ್ಮನ್ ಒಂದು ಎಸೆತದಲ್ಲಿ ಗಳಿಸಿದ್ದು 286 ರನ್. 1893 ಜನವರಿ 15 ಲಂಡನ್ ಪತ್ರಿಕೆ ಪಾಲ್ ಬಾಲ್ ಗೆಜೆಟ್ನಲ್ಲಿ ವರದಿ ಪ್ರಕಟಿಸಿತು. ಅದರಲ್ಲಿ ಅದ್ಭುತ ದಾಖಲೆ ಉಲ್ಲೇಖಿಸಲಾಗಿದೆ. ಆದರೆ ದಾಖಲೆ ಆಟ ಯಾವುದೇ ಕ್ಯಾಮರಾದಲ್ಲಿ ಸರಿಯಾಗಿಲ್ಲ ರೀ. ವೆಸ್ಟರ್ನ್ ಆಸ್ಟ್ರೇಲಿಯಾ ಬೋನ್ಬರಿ ಮೈದಾನದಲ್ಲಿ ವಿಕ್ಟೋರಿಯಾ ಮತ್ತು ಸ್ಕ್ರ್ಯಾಚ್ 11 ತಂಡಗಳ ನಡುವೆ ಅಳಿಸಲಾಗದ ದಾಖಲೆ ಪಂದ್ಯ ನಡೆದಿತ್ತು. ವಿಕ್ಟೋರಿಯಾ ತಂಡದ ಬ್ಯಾಟ್ಸ್ಮನ್ ಕ್ರೀಸ್ನಲ್ಲಿದ್ದರು. ಒಬ್ಬ ಬ್ಯಾಟ್ಸ್ಮನ್ ಚೆಂಡು ಗಾಳಿಯಲ್ಲಿ ತೇಲಿಸಿ ಬಾರಿಸಿದ್ದಾನೆ. ಚೆಂಡು ನೇರ ಹೋಗಿ ಮರದ ಮೇಲೆ ಕೂತಿದೆ. ಮರದಲ್ಲಿ ಕೂತ ಚೆಂಡು ತರುವಷ್ಟರಲ್ಲೇ ಬ್ಯಾಟ್ಸ್ಮನ್ 286 ರನ್ ಪೂರೈಸಿದ್ದಾರೆ. ಬ್ಯಾಟ್ಸ್ಮನ್ ಪಿಚ್ ಮೇಲೆ ಓಡಿದ ದೂರ ಬರೋಬ್ಬರಿ 6 ಕಿಲೋಮೀಟರ್. ಮರದಲ್ಲಿ ಕೂತ ಚೆಂಡು ಫೀಲ್ಡ್ ಮಾಡಿದಂಥ ತಂಡ ತೆಗೆಯುವ ಪ್ರಯತ್ನ ಮಾಡಿದರು. ಜಪ್ಪಯ್ಯ ಅಂದು ಚೆಂಡು ಕೂತಲಿಂದ ಕದಲಲ್ಲೇ ಇಲ್ಲ. ಮರ ಹತ್ತಿ ಚೆಂಡು ತರುವ ಪ್ರಯತ್ನವೂ ನಡೆಯಿತು. ಆದರೆ ಫೀಲ್ಡಿಂಗ್ ತಂಡ ಚೆಂಡು ಕಳೆದು ಹೋಗಿದೆ ಎಂದು ಘೋಷಿಸುವಂತೆ ಅಂಪೈರ್ಗೆ ಮನವಿ ಮಾಡಿತು. ಅಂಪೈರ್ ಬಾಲ್ ಕಳೆದಿದೆ ಎಂದರೆ ದಾಂಡಿಗರು ರನ್ ಕದಿಯುವುದು ನಿಲ್ಲುತ್ತೆ ಎನ್ನುವ ಉದ್ದೇಶವಿತ್ತು. ಆದರೆ ಅಂಪೈರ್ ಫೀಲ್ಡಿಂಗ್ ಮಾಡುತ್ತಿದ್ದ ತಂಡದ ಮನವಿ ತಿರಸ್ಕರಿಸಿದರು. ಫೀಲ್ಡಿಂಗ್ ತಂಡ ಮರ ಹತ್ತಿ ಚೆಂಡು ತರುವ ಪ್ರಯತ್ನ ಮಾಡಿತು. ಜೊತೆಗೆ ಮರ ಕತ್ತರಿಸಿ ಚೆಂಡು ತರುವ ನಿರ್ಧಾರಕ್ಕೆ ಬಂತು. ಮರ ಕಡಿಯೋದಕ್ಕೆ ಕೊಡಲಿ ಬೇಕಲ್ಲ, ಗಡಿಬಿಡಿಯಲ್ಲಿ ಕೊಡಲಿಯೂ ಸಿಗಲಿಲ್ಲ. ಕೊನೆಗೆ ತರಹೇವಾರಿ ಸರ್ಕಸ್ ನಂತರ ರೈಫಲ್ ಗುಂಡು ಹಾರಿಸಿ ನೋಡಿ ಚೆಂಡು ಮರದಿಂದ ಕೆಳಗೆ ಬಿತ್ತು. ಅಷ್ಟೊತ್ತಿಗಾಗಲೇ ಬ್ಯಾಟ್ಸ್ಮನ್ 286 ರನ್ ಕದ್ದಾಗಿತ್ತು. ಘಟನೆ ನಂಬುವುದು ಕಷ್ಟವಾದರೂ ಪತ್ರಿಕೆ ವರದಿ ಘಟನೆ ನಡೆದಿರುವುದು ನಿಜ ಎಂದು ವಿವರಿಸುತ್ತೆ. ಹಿಂದೆ ಬೌಂಡರಿ, ಸಿಕ್ಸರ್ ಡಿಕ್ಲೇರ್ ಮಾಡುವ ಕ್ರಮ ಇರಲಿಲ್ಲ. ಪಂದ್ಯದ ನಂತರ ಡಿಕ್ಲೇರ್ ಪದ್ಧತಿ ತರಲಾಯಿತು ಎನ್ನಲಾಗುತ್ತದೆ. ಅದೆಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಇದಿಷ್ಟು ಕ್ರಿಕೆಟ್ ಲೋಕ ಸೃಷ್ಟಿಸಿದ ಅಳಿಸದ ದಾಖಲೆ ಪಂದ್ಯ. ನಂಬುವುದು ಬಿಡದು ನಿಮಗೆ ಬಿಟ್ಟು ಬಿಡ್ತೀನಿ.
ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.